ಈಗ ಬಿಡದಿ ಅಕ್ವೈರೇಷನ್ ಮಾಡಕ್ ಕೊಟ್ಟಿದ್ದಾರೆ. ಅಕ್ವೈರೇಷನ್ 80% ಜನ ಯಾರವ್ರೆ ತೋರಿಸ್ಬಿಡ್ಲಿ, ನಾವ್ ಇವತ್ತೇ ಬಿಟ್ಬಿಟ್ಟು ಹೊಂಟೋಯ್ತೀವಿ. ಒಂದ್ ಎಲೆಕ್ಷನ್ ತರ ಮಾಡ್ಬಿಟ್ಟಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಾರೆ, ದೇವರು ವರನು ಕೊಡಲ್ಲ, ಶಾಪನು ಕೊಡಲ್ಲ, ಅವಕಾಶ ಕೊಡ್ತಾರಂತ. ನಾವು ಅವಕಾಶ ಕೊಟ್ಟಿದೀವಿ, ಬಂದು ಕುತ್ಕೊಂಡು ಚರ್ಚೆ ಮಾಡಿ ಹೇಳಿ. ಅವಕಾಶ ಕೊಟ್ಟಿದೀವಿ ನಾವು ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳು ಎಲ್ಲೋಗಿದ್ದಾರೆ? ಇವತ್ತು ಬೆಂಗಳೂರಲ್ಲಿ 15 ಲಕ್ಷಕ್ಕಿಂತ ಜಾಸ್ತಿ ಗಿಡ ಮರಗಳನ್ನ ನೆಡ್ತಾ ಇದ್ದಾರೆ. ಕೆಂಪೇಗೌಡರು ಹುಟ್ಟದಬ್ಬ, ಕೆಂಪೇಗೌಡರು ಹುಟ್ಟಂತ ಮಾಗಡಿ ವಿಧಾನಸಭಾ ಕ್ಷೇತ್ರನ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಅಂದ್ರೆ ಅವ್ರು ಜಯಂತಿ ಮಾಡಿ ಇವ್ರಿಗೇನ್ ಪ್ರಯೋಜನ? ಏನು ನೈತಿಕತೆ ಇದೆ ಅಂತ ಮಾಡ್ತಾರೆ ಇವರು? ನಾನ್ ಹೇಳೋದು ಇಷ್ಟೇ, ಮಾನ್ಯ ಕುಮಾರಸ್ವಾಮಿ ಅವರು ಅವ್ರು ಬರೋ ಗಂಟ ಕಾಯ್ತೀನಿ ಅಂದಿದ್ದಾರೆ. ನಾನ್ ಹೇಳೋದು ಇಷ್ಟೇ, ಅವ್ರಿಗೆ ವಿನಮ್ರವಾಗಿ ಕೇಳ್ಕೊಳ್ಳೋದು ಇಷ್ಟೇನೆ, ಅವಕಾಶ ಕೊಟ್ಟಿದೀವಿ, ಬಂದು ಕೂತ್ಕೊಂಡು ಎಲ್ಲಾರ ಜೊತೆ ಚರ್ಚೆ ಮಾಡ್ಲಿ, ಒಂದ್ ಅಂತಿಮ ತೀರ್ಮಾನಕ್ಕೆ ಬರ್ಲಿ ಅಂತ ಹೇಳ್ತೀವಿ. ಕೆಂಪೇಗೌಡರು ಹುಟ್ಟಂತ ಮಾಗಡಿಲಿರುವಂತ ಇದು ನಮ್ದು ಮಾಗಡಿ ವಿಧಾನಸಭಾ ಕ್ಷೇತ್ರನೇ ಬರೋದು. ಸೊ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿರೋನೇ ಕರೆಕ್ಟ್ ಆಗಿ ಮಾಡಕ್ ಆಗಿಲ್ಲ ಅಂದ್ರೆ ಇನ್ ಗಿಡ ನೆಟ್ ಏನ್ ಪ್ರಯೋಜನ? ನಾನು ಎಲ್ಲಾ ಸಚಿವರುಗಳಿಗೂ ಕೇಳೋದಿಷ್ಟೇ, ಅವರು ಎಲ್ಲ ತಿಳಿದು ಆಯ್ಕೆಯಾಗಿ ಹೋಗಿರುವಂತ ಸಚಿವರು, ಅವರು ಬಂದು ಒಂದ್ಸರಿ ನೋಡಿ ಏನು ವಾರ್ತೆಗಳ ಜೊತೆ ಮಾತಾಡ್ಬೇಕಾದ್ರೆ ನೋಡ್ಕೊಂಡ್ ಮಾತಾಡ್ಲಿ. ಸುಮ್ನೆ ಯಾರೋ 2-3 ಜನ ಕೊಡುವಂತ ಊಹಾಪೋಹ ವಿಷಯಗಳನ್ನ ಅಲ್ಲಿ ಮೀಡಿಯಾ ಮುಂದೆ ಚರ್ಚೆ ಮಾಡೋದು ಬೇಡ. ಅವ್ರು ಬಂದು ಕೂತ್ಕೊಂಡು ರೈತರ ಜೊತೆ ಚರ್ಚೆ ಮಾಡಿ ಕೊನೆಗೊಂದು ಅಂತಿಮ ನಿರ್ಧಾರಕ್ಕೆ ಬರ್ಲಿ, ಅಷ್ಟೇ ನಾನು ಹೇಳೋದು. ಧನ್ಯವಾದಗಳು.